आपण सर्वांनी मिळून मेहनत करून काँग्रेस पक्षाला सत्तेत आणले आहे. हाच उत्साह कायम ठेवून 2028च्या निवडणुकीत पुन्हा काँग्रेसला सत्तेत आणावे असे आवाहन मुख्यमंत्री डी.के. शिवकुमार यांनी कार्यकर्त्यांना केले. शहरातील काँग्रेस भवनात कार्यकर्त्यांना संबोधित करताना त्यांनी भाजपवर जोरदार टीका केली. मागील भाजप सरकार सत्तेत असूनही गरिबांच्या हितासाठी काम करण्यात अपयशी ठरले. त्यांनी जनतेच्या भावनांवर राजकारण केले आणि समाजात फूट पाडण्याचे काम केले असा आरोप त्यांनी केला. ನೀವು ನಾವೆಲ್ಲ ಸೇರಿ ಒಟ್ಟಿಗೆ ದುಡಿದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದೀರಿ. ಬೆಳಗಾವಿ ಬಂದು ಪ್ರಜಾಧ್ವನಿ ಕಾರ್ಯಕ್ರಮದ ಮುಖಾಂತರ ಮಹಾತ್ಮ ಗಾಂಧೀಜಿಯ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ರಸ್ತೆಗೆ ಎರಿಸಿ ಆ ರಸ್ತೆಯಲ್ಲಿರುವಂತ ಕುಳೆ, ಸರ್ಕಾರದಲ್ಲಿರುವಂತ ಕುಳೆ ಎಲ್ಲ ತೆಗೆದು ಚಿಕ್ಕೋಡಿಗೆ ಹೋಗಿ ಅಲ್ಲಿಂದ ಗೃಹಜ್ಯೋತಿ ಕಾರ್ಯಕ್ರಮವನ್ನ ಮೊದಲನೇ ಗ್ಯಾರಂಟಿ ಅನೌನ್ಸ್ ಮಾಡಿ ಜನರ ಮುಂದೆ ಹೋಗಿ ಜನರ ಹೃದಯವನ್ನ ಗೆದ್ದು ನಾವು ಅಧಿಕಾರಕ್ಕೆ ನೀವೆಲ್ಲ ತಂದ್ರಿ ನಮ್ಮನ್ನ. ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಏನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ನಾವೆಲ್ಲ ಉಳಿಸ್ಕೊಂಡಿದ್ದೇವೆ. ಜನರ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಸಹಾಯವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಯಾವ ಒಂದು ಸಣ್ಣ ನಾವು ಮಾಡಂತ ಒಂದು ಕಾರ್ಯಕ್ರಮ ಕೂಡ ಅವ್ರ ಕೈಲಿ ಬಡವರಿಗೆ ಸಹಾಯ ಮಾಡುವಂಥದ್ದು, ಬಡವರ ಬದುಕಿನಲ್ಲಿ ಏನಾದ್ರು ಒಂದು ಶಕ್ತಿ ತುಂಬುವಂತ ಕಾರ್ಯಕ್ರಮ ಒಂದು ಕೂಡ ಮಾಡಿಲ್ಲ. ಅವರು ಭಾವನೆ ಮೇಲೆ ರಾಜಕಾರಣ ಮಾಡಿದ್ರು, ನಾವು ಬದುಕಿನ ಮೇಲೆ ನಾವು ರಾಜಕಾರಣ. ಅವ್ರ ಭಾವನೆ ರಾಮ ನಮ್ಮ ಹತ್ರ ಇಲ್ವೇ ರಾಮ, ನಮ್ಮ ಹತ್ರ ಎಲ್ಲಾ ದೇವರು ನಮ್ಮ ಹತ್ರ ಇದ್ದಾರೆ, ಎಲ್ಲಾ ಧರ್ಮದವರು ನಾವು ಕಾಪಾಡ್ತೇವೆ. ಆದ್ರೆ ನಮ್ಮಲ್ಲಿ ಭೇದ ಭಾವವನ್ನು ಉಂಟು ಮಾಡೋದೇ ಒಂದು ದೊಡ್ಡ ಪ್ರಯತ್ನ. ಕೊನೆಗೆ ರೀಸೆಂಟ್ ಆಗಿ ನಾನೆಲ್ಲ ಹೋಗಿದ್ದೆ, ಮನೆಗೂ ಅಕ್ಷತೆ ಹಂಚ್ತಾ ಏನಂತ ಕೇಳಿದ್ರೆ ಅಯೋಧ್ಯೆಯಿಂದ ಬಂದಿದೆ. ಆಮೇಲೆ ನಾನ್ ಚೆಕ್ ಮಾಡ್ಬಿಟ್ಟು ಎಲ್ಲಿಂದ ಬಂದಪ್ಪ ಇದು ಅಂತ ಚೆಕ್ ಮಾಡಿದೆ. ಅದೇ ನಾವು ಕೊಡ್ತೀವಲ್ಲ ಅಕ್ಕಿ, 5 kg ಅಕ್ಕಿ 10 kg ಕೊಡ್ತಾ ಇದೀವಲ್ಲ, ಉಳಿತದಲ್ಲ, ಅದನ್ನ ತಗೊಂಡು ಅರ್ಶನ ಹಾಕ್ಬಿಟ್ಟು, ಅರ್ಶನ ಒಂದ್ ಕಡೆ ಇತ್ತು, ಅಕ್ಕಿ ಒಂದ್ ಕಡೆ ಇತ್ತು, ಎರಡು ಸೇರಿಸ್ಬಿಟ್ಟು ಮಂತ್ರಾಕ್ಷತೆನ ಇದು ಅಯೋಧ್ಯೆಯಿಂದ ಬಂತು ಅಂತ ಅನಿಸ್ತಾ ಇದೆ. ಈಗ ನೀವೆಲ್ಲ ಟಿವಿ ನೋಡ್ತಾ ಇದ್ದೀರಿ, ನೀವೆಲ್ಲ ಇಟ್ಗಿಟ್ ಕಳ್ಸಿದ್ರಿ, ಪಾಪ ದುಡ್ಡು ಹಾಕಿದ್ರಿ, ಬೇಕಾದಷ್ಟು ಅಕ್ಕಿ ಕಟ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ಏನೋ ರಾಮನ ಹೆಸರಾಗ್ಲಿ ಅಂತ ಇಡೀ ದೇಶದ ಜನ ಉದ್ದಕ್ಕೂ ಕೂಡ ಬಹಳ ಭಕ್ತಿಯಿಂದ ಅವರು ಹಣವನ್ನ ಕೊಟ್ಟಿದ್ರು. ಕೆಲವು ಚಿನ್ನ ಹಾಕಿದ್ರು, ಕೆಲವು ಹಣ ಹಾಕಿದ್ರು, ಕೆಲವು ಬೆಳ್ಳಿ ಹಾಕಿದ್ರು, ಏನೇನಿತ್ತು ಅವರೆಲ್ಲ ಕೂಡ ಕೊಟ್ರು. ಇವತ್ತು ಏನ್ ಟಿವಿ ನೀವು ಕಣ್ಣಲ್ಲಿ ನೋಡ್ತಾ ಇದ್ರಿ, ನಾವ್ ಯಾರು ಹೇಳ್ತಾ ಇಲ್ಲ, ನಾವು ವಿರೋಧ ಪಾರ್ಟಿಯವರಾಗ್ಲಿ ನಾವು ಇದನ್ನ ರಾಜಕೀಯ ನಾವೇನು ಆರೋಪವನ್ನು ನಾವು ಮಾಡ್ತಾ ನೀವು ಕಣ್ಣಲ್ಲಿ ಏನು ಟಿವಿ ನೋಡ್ತಾ ಇದ್ದೀರಿ, ಆ ಟಿವಿ ನೋಡ್ತಾ ಇರೋದು ಏನಾದ್ರು ಸುಳ್ಳಿದ್ಯಾ, ಎಲ್ಲ ಸಂಪೂರ್ಣವಾಗಿ ಏನೇನು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ಇವತ್ತು ಮಾಧ್ಯಮದವರು ಎಲ್ಲ ತೋರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಕೇಳಬೇಕು ಮತದಾರರು. ಇದು ಇಡೀ ದೇಶದ ಜನರ ಸ್ವಾಭಿಮಾನಕ್ಕೆ, ನಂಬಿಕೆಗೆ ಒಂದು ದೊಡ್ಡ ದ್ರೋಹ ಬಂದಿದೆ. यावेळी मंत्री सतीश जारकिहोळी, आमदार आसिफ सेठ, विधान परिषदेचे सदस्य चन्नराज हट्टीहोळी, बुडाध्यक्ष लक्ष्मणराव चिंगळे यांच्यासह इतर मान्यवर उपस्थित होते. विनोद कोलकार, KMM मराठी, बेळगाव.